ಏನು ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ವಿನೋದ್, ಏನಿದು ಮತ್ತೆ ಇದನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಈಗ ಎಲ್ಲ ಮುಗೀತಲ್ವಾ, ಎಲ್ಲ ಮುಗೀತು ಅಂತಿತ್ತಲ್ವಾ, ಈಗ ಮತ್ತೆ ಇಡಿ ಅಂತೇಳು, ಏನು ಸ್ನೇಹಮಯಿ ಕೃಷ್ಣ ಏನು, ಆಮೇಲೆ ನಾನಿನ್ನು ಹೋಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಒಮ್ಮೆ, ಮತ್ತೆ ಇದೇನು ಸ್ವಲ್ಪ ಸರಳವಾಗಿ ಜನರಿಗೆ ಹೇಳಿ. ನಾನು ಆ ಲೋಕಾಯುಕ್ತ ರಿಪೋರ್ಟ್ ಚಾಲೆಂಜ್ ಮಾಡಿದ್ರು ಕೇಳಿ. ಜಯಪ್ರಕಾಶ್, ಈಗಾಗಲೇ ಸಿಎಂ ಅವರ ಪ್ರಭಾವದ ಬಗ್ಗೆ ಲೋಕಾಯುಕ್ತರು ಒಂದು ವರದಿಯನ್ನು ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ 4 ಆರೋಪಿಗಳಿದ್ರು. ಸಿಎಂ ಪತ್ನಿ, ಸಿಎಂ ಅವರ ಭಾವೈದ ಒಂದು ಭೂಮಿಯ ಮಾಲೀಕ. ಅವರ ಪಾತ್ರ ಇಲ್ಲ ಅಂತೇಳಿ ಒಂದು ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ರು. ಇದಕ್ಕೆ ತಕರಾರು ಸಲ್ಲಿಸೋದಿದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಲೋಕಾಯುಕ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಅದರ ಬದಲಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಖುದ್ದು ಅವರೇ ವಾದವನ್ನು ಮಾಡಿದ್ದಾರೆ. ಸುಮಾರು 3 ದಿನಗಳ ಕಾಲ ಈ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯಕ್ಕೆ ಅವರು ಯಾವೆಲ್ಲ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಂಡಿದ್ದಾರೆ, ಜೊತೆಗೆ ಅವರು ಈ ಒಂದು ಪ್ರಕರಣದಲ್ಲಿ ಲೋಪದೋಷ ಕಂಡುಹಿಡಿದಾರಲ್ಲ ಎಲ್ಲವನ್ನು ಕೂಡ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಈ ವರದಿಯನ್ನು ತಿರಸ್ಕಾರ ಮಾಡಬೇಕಾ ಅಥವಾ ಒಪ್ಕೋಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಜನಪ್ರತಿ ನ್ಯಾಯಾಲಯದಲ್ಲಿ ಅಂತಿಮವಾದಂತಹ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇದರ ಮಧ್ಯೆ ನಿನ್ನೆ ಇಡಿ ಕೂಡ ಆ ಒಂದು ವರದಿಯಲ್ಲಿದೆ, ಆ ಒಂದು ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಎಲ್ಲೋ ಒಂದು ಕಡೆ ಸಿಎಂ ಅವರು ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಖುಷಿಯಾಗಿದ್ದರು, ಅವರ ವರ್ಚಸ್ಸು ಕೂಡ ಸಾಕಷ್ಟು ಬದಲಾಗ್ತಾ ಇತ್ತು. ಈ ಮಧ್ಯೆ ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಿದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಖುದ್ದು ಅವರೇ ವಾದ ಮಾಡಿರೋ ಕಾರಣಕ್ಕಾಗಿ ಈ 14 ನಿವೇಶನಗಳಿರ್ಬೋದು, ಜೊತೆಗೆ ಭೂಮಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಇಡಿ ಕೊಟ್ಟಂತಹ ಒಂದು ಪ್ರೆಸ್ ನೋಟ್ ಏನಿದೆ ಆ ಒಂದು ಪ್ರೆಸ್ ನೋಟಲ್ಲಿ 2001ರಿಂದ 2003ರವರೆಗೆ ಆ ಜಾಗ ಈಗ ಆಲ್ರೆಡಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗಿತ್ತು, ರಸ್ತೆ ಎಲ್ಲವೂ ಕೂಡ ಆಗಿತ್ತು. ಈಗಿದ್ರೂ ಕೂಡ ಕೃಷಿ ಭೂಮಿ ಅಂತೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರೆಲ್ಲ ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಆ ಒಂದು ಆರೋಪಗಳಿಗೆ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಏನು DCM ಅಂತೇಳಿ ಒಂದು ಪತ್ರ ಇಲ್ಲಿತ್ತು, ಒಂದು ಕನ್ವರ್ಷನ್ ಮಾಡೋದಕ್ಕೆ ಕೊಟ್ಟಂತಹ ಪತ್ರ ಇಲ್ಲಿದೆ, ಆ ಪತ್ರ ಇರ್ಬೋದು. ಜೊತೆಗೆ ಆ ಭೂಮಿಯ ಮಾಲೀಕರ ಹೆಸರಲ್ಲಿ ಸಿಎಂ ಅವರ ಭಾವೈದ ಕೊಟ್ಟಂತಹ ಲೆಟರ್ಗಳಿರ್ಬೋದು, ಎಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು ಸಿಎಂ ಅವರ ವಿರುದ್ಧವಾಗಿ ಒಂದು ವೇಳೆ ಆ ವರದಿ ತಿರಸ್ಕಾರ ಆದರೆ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಕೋರ್ಟ್ ಇವತ್ತು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಸಿಎಂ ಅವರಿಗೆ ರಿಲ್ಯಾಕ್ಸ್ ಆಗುತ್ತಾ ಅಥವಾ ಮತ್ತೆ ಸಂಕಷ್ಟ ತಂದುಡ್ಡುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಇದರ ಮಧ್ಯೆ ಇಡಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಕೋರ್ಟ್ನಲ್ಲಿ ಬರುವಂತಹ ಕೆಲವೊಂದು ಆದೇಶಗಳು ಅವರ ತನಿಖೆಗೆ ತೊಡಕಾಗ್ತಾ ಇತ್ತು. ಸೊ ಹೀಗಾಗಿ ಇಡಿ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ನಮ್ಮ ತನಿಖೆಗೆ ಏನು ಕೋರ್ಟಿಂದ ಬರ್ತಾ ಇರುವಂತಹ ಆದೇಶಗಳು ಸಾಕಷ್ಟು ತಡೆ ಆಗ್ತಾ ಇದೆ. ಸೊ ಹೀಗಾಗಿ ತನಿಖೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ನಿನ್ನೆ ಸಲ್ಲಿಸಿರುವಂತಹ ಅರ್ಜಿ ಇರ್ಬೋದು, ಇವತ್ತು ಬರ್ತಾ ಇರುವಂತಹ ಆದೇಶ ಇರ್ಬೋದು, ಎಲ್ಲೋ ಒಂದು ಕಡೆ ಸಿಎಂ ಅವ್ರಿಗೆ ಸಂಕಷ್ಟ ತಂದೊಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನು ಪರಿಗಣನೆಗೆ ತಗೊಳ್ತಾರೆ, ಇಲ್ಲ ಒಂದು ವೇಳೆ ಲೋಕಾಯುಕ್ತ ವರದಿ ಕೊಟ್ಟಿರುವಂಥದ್ದು ಸತ್ಯ ಅಂತೇಳಿ ಆ ವರದಿಯಲ್ಲಿ ಎತ್ತಿ ಹಿಡಿತದ ಕಾತೊಡ್ಬೇಕಾಗುತ್ತೆ. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಏನು ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ವಿನೋದ್, ಏನಿದು ಮತ್ತೆ ಇದನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಈಗ ಎಲ್ಲ ಮುಗೀತಲ್ವಾ, ಎಲ್ಲ ಮುಗೀತು ಅಂತಿತ್ತಲ್ವಾ, ಈಗ ಮತ್ತೆ ಇಡಿ ಅಂತೇಳು, ಏನು ಸ್ನೇಹಮಯಿ ಕೃಷ್ಣ ಏನು, ಆಮೇಲೆ ನಾನಿನ್ನು ಹೋಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಒಮ್ಮೆ, ಮತ್ತೆ ಇದೇನು ಸ್ವಲ್ಪ ಸರಳವಾಗಿ ಜನರಿಗೆ ಹೇಳಿ. ನಾನು ಆ ಲೋಕಾಯುಕ್ತ ರಿಪೋರ್ಟ್ ಚಾಲೆಂಜ್ ಮಾಡಿದ್ರು ಕೇಳಿ. ಜಯಪ್ರಕಾಶ್, ಈಗಾಗಲೇ ಸಿಎಂ ಅವರ ಪ್ರಭಾವದ ಬಗ್ಗೆ ಲೋಕಾಯುಕ್ತರು ಒಂದು ವರದಿಯನ್ನು ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ 4 ಆರೋಪಿಗಳಿದ್ರು. ಸಿಎಂ ಪತ್ನಿ, ಸಿಎಂ ಅವರ ಭಾವೈದ ಒಂದು ಭೂಮಿಯ ಮಾಲೀಕ. ಅವರ ಪಾತ್ರ ಇಲ್ಲ ಅಂತೇಳಿ ಒಂದು ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ರು. ಇದಕ್ಕೆ ತಕರಾರು ಸಲ್ಲಿಸೋದಿದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಲೋಕಾಯುಕ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಅದರ ಬದಲಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಖುದ್ದು ಅವರೇ ವಾದವನ್ನು ಮಾಡಿದ್ದಾರೆ. ಸುಮಾರು 3 ದಿನಗಳ ಕಾಲ ಈ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯಕ್ಕೆ ಅವರು ಯಾವೆಲ್ಲ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಂಡಿದ್ದಾರೆ, ಜೊತೆಗೆ ಅವರು ಈ ಒಂದು ಪ್ರಕರಣದಲ್ಲಿ ಲೋಪದೋಷ ಕಂಡುಹಿಡಿದಾರಲ್ಲ ಎಲ್ಲವನ್ನು ಕೂಡ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ.
ಈ ವರದಿಯನ್ನ ತಿರಸ್ಕಾರ ಮಾಡಬೇಕಾ ಅಥವಾ ಒಪ್ಕೋಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಜನಪ್ರತಿ ನ್ಯಾಯಾಲಯದಲ್ಲಿ ಅಂತಿಮವಾದಂತಹ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇದರ ಮಧ್ಯೆ ನಿನ್ನೆ ಇಡಿ ಕೂಡ ಆ ಒಂದು ಏನೋ ವರದಿಯಲ್ಲಿದೆ, ಆ ಒಂದು ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಎಲ್ಲೋ ಒಂದು ಕಡೆ CM ಅವರು ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಖುಷಿಯಾಗಿದ್ದರು, ಅವರ ವರ್ಚಸ್ಸು ಕೂಡ ಸಾಕಷ್ಟು ಬದಲಾಗ್ತಾ ಇತ್ತು. ಈ ಮಧ್ಯೆ ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಿದೆ. ಜೊತೆಗೆ ಸ್ನೇಹವೈ ಕೃಷ್ಣ ಅವರು ಕೂಡ ಖುದ್ದು ಅವರೇ ವಾದ ಮಾಡಿರೋ ಕಾರಣಕ್ಕಾಗಿ ಈ 14 ನಿವೇಶನಗಳಿರ್ಬೋದು, ಜೊತೆಗೆ ಭೂಮಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಇಡಿ ಕೊಟ್ಟಂತಹ ಒಂದು ಪ್ರೆಸ್ ನೋಟ್ ಏನಿದೆ ಆ ಒಂದು ಪ್ರೆಸ್ ನೋಟಲ್ಲಿ 2001ರಿಂದ 2003ರವರೆಗೆ ಆ ಜಾಗ ಈಗ ಆಲ್ರೆಡಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗಿತ್ತು, ರಸ್ತೆ ಎಲ್ಲವೂ ಕೂಡ ಆಗಿತ್ತು. ಈಗಿದ್ರೂ ಕೂಡ ಕೃಷಿ ಭೂಮಿ ಅಂತೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹವೈ ಕೃಷ್ಣ ಅವರು ಕೂಡ ಅವರೆಲ್ಲ ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಆ ಒಂದು ಆರೋಪಗಳಿಗೆ ಸಾಕ್ಷ್ಯನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಏನು DCM ಅಂತೇಳಿ ಒಂದು ಪತ್ರ ಏನಿತ್ತು, ಒಂದು ಕನ್ವರ್ಷನ್ ಮಾಡೋದಕ್ಕೆ ಕೊಟ್ಟಂತಹ ಪತ್ರ ಏನಿದೆ ಆ ಪತ್ರ ಇರ್ಬೋದು, ಜೊತೆಗೆ ಆ ಭೂಮಿಯ ಮಾಲೀಕರ ಹೆಸರಲ್ಲಿ CM ಅವರ ಭಾಗವಹಿದ ಕೊಟ್ಟಂತಹ ಲೆಟರ್ಗಳಿರ್ಬೋದು, ಎಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು CM ಅವರ ವಿರುದ್ಧವಾಗಿ ಒಂದು ವೇಳೆ ಆ ವರದಿ ತಿರಸ್ಕಾರ ಆದರೆ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ಸ್ನೇಹವೈ ಕೃಷ್ಣ ಅವರ ವಾದ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಕೋರ್ಟ್ ಇವತ್ತು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ CM ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತಾ ಅಥವಾ ಮತ್ತೆ ಸಂಕಷ್ಟ ತಂದುಡ್ಡುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಇದರ ಮಧ್ಯೆ ಇಡಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಕೋರ್ಟ್ನಲ್ಲಿ ಬರುವಂತಹ ಕೆಲವೊಂದು ಆದೇಶಗಳು ಅವರ ತನಿಖೆಗೆ ತೊಡಕಾಗ್ತಾ ಇತ್ತು. ಸೊ ಹೀಗಾಗಿ ಇಡಿ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ನಮ್ಮ ತನಿಖೆಗೆ ಏನು ಕೋರ್ಟಿಂದ ಬರ್ತಾ ಇರುವಂತಹ ಆದೇಶಗಳು ಸಾಕಷ್ಟು ತಡೆ ಆಗ್ತಾ ಇದೆ. ಸೊ ಹೀಗಾಗಿ ತನಿಖೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ನಿನ್ನೆ ಸಲ್ಲಿಸಿರುವಂತಹ ಅರ್ಜಿ ಇರ್ಬೋದು, ಇವತ್ತು ಬರ್ತಾ ಇರುವಂತಹ ಆದೇಶ ಇರ್ಬೋದು, ಎಲ್ಲೋ ಒಂದು ಕಡೆ CM ಅವ್ರಿಗೆ ಸಂಕಷ್ಟ ತಂದೊಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನು ಪರಿಗಣನೆಗೆ ತಗೊಳ್ತಾರೆ, ಇಲ್ಲ ಒಂದು ವೇಳೆ ಲೋಕಾಯುಕ್ತ ವರದಿ ಕೊಟ್ಟಿರುವಂಥದ್ದು ಸತ್ಯ ಅಂತೇಳಿ ಆ ವರದಿಯಲ್ಲಿ ಎತ್ತಿ ಹಿಡಿತದ ಕಾತೊಡ್ಬೇಕಾಗುತ್ತೆ. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ವಿನೋದ್, ಏನಿದು ಮತ್ತೆ ಇದನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಈಗ ಎಲ್ಲ ಮುಗೀತಲ್ವಾ, ಎಲ್ಲ ಮುಗೀತು ಅಂತಿತ್ತಲ್ವಾ, ಈಗ ಮತ್ತೆ ಇಡಿ ಅಂತೇಳು ಏನು ಸ್ನೇಹಮಯಿ ಕೃಷ್ಣ ಏನು, ಆಮೇಲೆ ನಾನಿನ್ನು ಹೋಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಒಮ್ಮೆ, ಮತ್ತೆ ಇದೇನು ಸ್ವಲ್ಪ ಸರಳವಾಗಿ ಜನರಿಗೆ ಹೇಳಿ. ನಾನು ಆ ಲೋಕಾಯುಕ್ತ ರಿಪೋರ್ಟ್ ಚಾಲೆಂಜ್ ಮಾಡಿದ್ರು. ಕೇಳಿ. ಜಯಪ್ರಕಾಶ್, ಏನು ಈಗಾಗಲೇ CM ಅವರ ಪ್ರಭಾವದ ಬಗ್ಗೆ ಲೋಕಾಯುಕ್ತರು ಒಂದು ವರದಿಯನ್ನು ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ 4 ಆರೋಪಿಗಳೇನಿದ್ರು, CM ಪತ್ನಿ, CM ಅವರ ಭಾವೈದ ಒಂದು ಭೂಮಿಯ ಮಾಲೀಕ, ಅವರ ಪಾತ್ರ ಇಲ್ಲ ಅಂತೇಳಿ ಒಂದು ಕ್ಲೀನ್ ಚೀಟ್ ಅನ್ನು ಕೊಟ್ಟಿದ್ರು. ಇದಕ್ಕೆ ತಕರಾರು ಸಲ್ಲಿಸೋದಿದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಲೋಕಾಯುಕ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಖುದ್ದು ಸ್ನೇಹವೈ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಅವರು